ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶವನ್ನು ಗಮನಿಸ್ತಾ ಇದ್ದೀರಿ. ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು ತಮಿಳುನಾಡಿನ ಚುನಾವಣಾ ಫಲಿತಾಂಶ. 110 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಟ ವಿಜಯ್ ಅವರ ಟಿವಿಕೆ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮ್ಯಾಜಿಕ್ ನಂಬರ್ 118. ಇನ್ನು 8 ಕ್ಷೇತ್ರಗಳ ಅವಶ್ಯಕತೆ ಇದೆ. ನಾನಾಗಲೇ ಅಂದೆ, ಈ ಡಿಎಂಕೆ ಹಾಗೆ ಎಡಿಎಂಕೆಯ ಸೀಟ್ಗಳನ್ನ ನೀವೇನು ಗಮನಿಸ್ತಾ ಇದ್ದೀರಿ, ಅದು ಅವರು ಮೈತ್ರಿಕೂಟದ ಜೊತೆಗೆ ತೆಗೆದುಕೊಂಡಿರುವಂತಹ ಸೀಟ್ಸ್. ಇಂಡಿವಿಜುವಲ್ ಆಗಿ ಅವರ ಸೀಟನ್ನು ನಾವು ಗಮನಿಸಿದ್ರೆ ಎಡಿಎಂಕೆ 56 ಸೀಟ್ಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು, ಡಿಎಂಕೆ 49. ಅದೇ ಎಡಿಎಂಕೆ ಜೊತೆ ಇರುವಂತಹ ಪಟ್ಟಾಳಿ ಮಕ್ಕಲ್ ಕಚ್ಚಿ 5 ಸೀಟ್ಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 4 ಸೀಟ್ಗಳಲ್ಲಿ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ 2 ಸೀಟ್ಗಳಲ್ಲಿ, ವೆದುತಲೈ ಕಚ್ಚಿ 2 ಸೀಟ್ಗಳಲ್ಲಿ ಇವರು ಡಿಎಂಕೆ ಜೊತೆಗಿದ್ದಾರೆ, 2 ಸೀಟ್ಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ 2 ಸೀಟ್ಗಳಲ್ಲಿ, ಜೊತೆಗೆ ಮುಸ್ಲಿಂ ಲೀಗ್ 1 ಸೀಟ್ನಲ್ಲಿ, ಬಿಜೆಪಿ 1 ಸೀಟ್ನಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಯಾಕೆ ಈ ನಂಬರ್ಸ್ನ ಹೇಳಿದೆ ಅಂತಂದ್ರೆ, ನಟ ವಿಜಯ್ ಅವರಿಗೆ ಇನ್ ಬೇಕಾಗಿರೋದು ಕೇವಲ 8 ಸೀಟ್ಗಳು ಮಾತ್ರ. ಡಿಎಂಕೆ ಎಡಿಎಂಕೆ ಜೊತೆಗೇನೆ ಮೈತ್ರಿ ಮಾಡಿಕೊಳ್ಳುವಂತಹ ಅನಿವಾರ್ಯತೆ ನಟ ವಿಜಯ್ ಅವರಿಗೇನೂ ಇಲ್ಲ. ಈ ಎಡಿಎಂಕೆ ಹಾಗೆ ಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡಿರುವಂತಹ ಪಕ್ಷಗಳಿದಾವಲ್ಲ, ಈ 2 ಸೀಟು 3 ಸೀಟು 4 ಸೀಟ್ ಗೆದ್ದವರು, ಅವರ ಜೊತೆ ಮೈತ್ರಿಯನ್ನ ಮಾಡಿಕೊಂಡ್ರು ನಟ ವಿಜಯ್ ಅವರಿಗೆ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಅವಕಾಶ ಇದೆ. ಯಾಕಂದ್ರೆ ಆಲ್ರೆಡಿ ಅವರು ಸ್ವಂತವಾಗಿ 110 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ತಮಿಳುನಾಡಿನಲ್ಲಿ ವೆದುತಲೈ ಚಿರುಗತಲೈ ಕಚ್ಚಿ ವಿಸಿಕೆ ಅನ್ನುವಂತಹ ಪಾರ್ಟಿ ಡಿಎಂಕೆ ಜೊತೆಗಿರುವಂತಹ ಪಕ್ಷ ಇದು, ಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡಿರುವಂತಹ ಪಕ್ಷ ಇದು. 2 ಸೀಟ್ಗಳಲ್ಲಿ ಅವರು ಲೀಡಿಂಗ್ ನಲ್ಲಿದ್ದಾರೆ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅವರು 2 ಸೀಟ್ಗಳಲ್ಲಿ ಲೀಡ್ನಲ್ಲಿದ್ದಾರೆ. ಪಟ್ಟಾಳಿ ಮಕ್ಕಲ್ ಕಚ್ಚಿ ಅನ್ನುವಂತಹ ಪಕ್ಷ 5 ಕ್ಷೇತ್ರಗಳಲ್ಲಿ ಲೀಡ್ನಲ್ಲಿದೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 4 ಕ್ಷೇತ್ರಗಳಲ್ಲಿ ಲೀಡ್ನಲ್ಲಿದೆ. ಅಂದ್ರೆ ಬಿಜೆಪಿ 1 ಕ್ಷೇತ್ರದಲ್ಲಿ ಲೀಡ್ನಲ್ಲಿದೆ, ಮುಸ್ಲಿಂ ಲೀಗ್ 1 ಕ್ಷೇತ್ರದಲ್ಲಿ ಲೀಡ್ನಲ್ಲಿದೆ. ಇವರ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡ್ರೂ ಕೂಡ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ನಟ ವಿಜಯ್ ಅವರಿಗೆ ಅವಕಾಶ ಇದೆ. ನೇರವಾಗಿ ಎಡಿಎಂಕೆ ಜೊತೆಯೇ ಮೈತ್ರಿ ಮಾಡಿಕೊಳ್ಳುವಂತಹ ಅನಿವಾರ್ಯ ಸಿಚುವೇಶನ್ ನಲ್ಲಿ ನಟ ವಿಜಯ್ ಅವರು ಇಲ್ಲ. ಬಟ್ ಯಾವ ರೀತಿ ಅವರು ಸರ್ಕಾರವನ್ನ ರಚನೆ ಮಾಡ್ತಾರೆ, ಯಾರ ಜೊತೆ ಮೈತ್ರಿಗೆ ಮುಂದಾಗ್ತಾರೆ, ಸುಭದ್ರವಾದ ಸರ್ಕಾರ ಬೇಕು ಅಂದ್ರೆ ನಂಬರ್ಸ್ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು. ಆ ಕಾರಣಕ್ಕಾಗಿ ಎಡಿಎಂಕೆ ಜೊತೆ ಹೋಗ್ತಾರಾ ಗೊತ್ತಿಲ್ಲ, ಯಾವ ರೀತಿಯಾದಂತಹ ತೀರ್ಮಾನವನ್ನ ಮಾಡ್ತಾರೆ ಅಂತ ಹೇಳಿ. ತಮಿಳುನಾಡಿನ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕೊಳತ್ತೂರು ವಿಧಾನಸಭಾ ಕ್ಷೇತ್ರ, ಸ್ಟಾಲಿನ್ ಅವರು ಸ್ಪರ್ಧೆ ಮಾಡಿರುವಂತಹ ಕ್ಷೇತ್ರ. ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಎದುರಾಳಿ ಟಿವಿಕೆ ಪಕ್ಷದ ಬಾಬು ಅವರ ಮುಂದೆ ಸುಮಾರು 7,000 ಮತಗಳಿಂದ ಹಿನ್ನಡೆಯನ್ನು ಅವರು ಅನುಭವಿಸುತ್ತಿದ್ದಾರೆ. ಚೆಪಾಕ್ ವಿಧಾನಸಭಾ ಕ್ಷೇತ್ರ, ಅಲ್ಲಿ ಎಂಕೆ ಸ್ಟಾಲಿನ್ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಆಗಲೇ ಹಿನ್ನಡೆಯಲ್ಲಿದ್ರು, ಈಗ ಅಲ್ಪ ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ. ಸುಮಾರು 1000 ಮತಗಳಿಂದ ಟಿವಿಕೆ ಪಕ್ಷದ ಅಭ್ಯರ್ಥಿಯನ್ನ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಮಾಡ್ತೇನೆ. ಇಡೀ ದೇಶದಲ್ಲಿ ಹಿಂದೂ ವಿರೋಧಿಯಾಗಿ ಯಾರು ವರ್ತನೆ ಮಾಡ್ತಾರೆ ಅವರಿಗೆ ತಕ್ಕ ಪಾಠವನ್ನ ನಮ್ಮ ದೇಶದ ಮತದಾರರು. ಮಂಗಳೂರಿನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸಂಸದ ವಿಜಯ್ ಚೌಟ ಅವರನ್ನ ನೋಡ್ತಾ ಇದ್ದೀರಿ, ಹಾಗೆ ಬಿಜೆಪಿಯ ಶಾಸಕರನ್ನ ಗಮನಿಸ್ತಾ ಇದ್ದೀರಿ. ಪಶ್ಚಿಮ ಬಂಗಾಳದ ಗೆಲುವಿಗೆ ಸಂಭ್ರಮ ಪಡಲಾಗ್ತಾ ಇದೆ. ಸಂಭ್ರಮಕ್ಕೆ ಯಾವ ದಾರಿಯನ್ನ ಕಂಡುಕೊಂಡಿದ್ದಾರೆ ಅಂತಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ ಹೋಗಿ ಚುರುಮುರಿ ತಿಂದ್ರಲ್ಲ, ಆ ಚುರುಮುರಿ ತಿನ್ನುವ ಮೂಲಕ ಪಶ್ಚಿಮ ಬಂಗಾಳದ ಅಭೂತಪೂರ್ವ ಬಿಜೆಪಿಯ ಗೆಲುವು, ದಾಖಲೆಯ ಗೆಲುವು, ಐತಿಹಾಸಿಕ ವಿಕ್ಟರಿ, ಆ ವಿಕ್ಟರಿಯ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ. ಟಿವಿಕೆ ಗೆಲುವಿನಲ್ಲೂ ಚುನಾವಣಾ ತಂತ್ರಗಾರ ಪ್ರಶಾಂತ್ ಕಿಶೋರ್ ಅವರ ಸ್ಟ್ರಾಟಜಿ ವರ್ಕೌಟ್ ಆಗಿದೆ. ಟಿವಿಕೆ ಮುನ್ನಡೆಗೆ ಬರ್ತಾ ಇದ್ದ ಹಾಗೆ ಪ್ರಶಾಂತ್ ಕಿಶೋರ್ ಅವರ ಕಚೇರಿಯಲ್ಲಿ ಸಂಭ್ರಮಾಚರಣೆಯನ್ನ ಮಾಡಲಾಗಿದೆ. ಚುನಾವಣಾ ತಂತ್ರಗಾರ ಪ್ರಶಾಂತ್ ಕಿಶೋರ್ ಅವರು ಸ್ಟ್ರಾಟಜಿಯನ್ನ ಮಾಡಿಕೊಟ್ಟಿದ್ದು ನಟ ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ. ಈ ಹಿಂದೆ ಜಗನ್ಮೋಹನ್ ರೆಡ್ಡಿ ಅವರ ವೈಎಸ್ಆರ್ ಕಾಂಗ್ರೆಸ್ ಆಂಧ್ರ ಪ್ರದೇಶದಲ್ಲಿ ಈ ಹಿಂದಿನ ಚುನಾವಣೆಯಲ್ಲಿ ಬಹಳ ದೊಡ್ಡ ಮಟ್ಟದ ವಿಕ್ಟರಿಯನ್ನ ಸಾಧಿಸಿದ್ದಂತಹ ಟೈಮ್ನಲ್ಲೂ ಆಗ್ಲೂ ಅವರಿಗೆ ಗೈಡ್ ಮಾಡಿದ್ದು ಇದೇ ಪ್ರಶಾಂತ್ ಕಿಶೋರ್ ಅವರ ಟೀಮ್. ಈಗಲೂ ಪ್ರಶಾಂತ್ ಕಿಶೋರ್ ಅವರ ಕಚೇರಿಯಲ್ಲಿ ಸಂಭ್ರಮಾಚರಣೆಯನ್ನ ಮಾಡಲಾಗಿದೆ. ನಟ ವಿಜಯ್ ತಮಿಳುನಾಡಿನಲ್ಲಿ ಅತಿ ಹೆಚ್ಚಿನ ಸೀಟ್ಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದ ಹಾಗೆ ಇಲ್ಲಿ ಒಂದನ್ನ ನಾವು ನೆನಪು ಮಾಡಿಕೊಳ್ಬೇಕು. ಬಿಹಾರ ಚುನಾವಣೆಯಲ್ಲಿ, ಕಳೆದ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಖುದ್ದು ಪ್ರಶಾಂತ್ ಕಿಶೋರ್ ಒಂದು ಪಕ್ಷವನ್ನ ಸ್ಥಾಪನೆ ಮಾಡಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತಾರೆ.
ಬಹಳ ದೊಡ್ಡ ಮಟ್ಟದಲ್ಲಿ ಅವರು ವೇವ್ ಅನ್ನ ಕ್ರಿಯೇಟ್ ಮಾಡ್ತಾರೆ, ಚೇಂಜಸ್ ಅನ್ನ ತರ್ತಾರೆ, ಚುನಾವಣಾ ತಂತ್ರಗಾರ ಅಂತ ಹೇಳಲಾಗಿತ್ತು. ಬಟ್ ಅಲ್ಲಿ ಅಟ್ಟರ್ ಫ್ಲಾಪ್ ಆಗ್ತಾರೆ ಪ್ರಶಾಂತ್ ಕಿಶೋರ್. ಆದ್ರೆ ಅವರ ತಂತ್ರಗಾರಿಕೆ ತಮಿಳುನಾಡಿನಲ್ಲಿ ವರ್ಕೌಟ್ ಆಗಿದೆ ವಿಜಯ್ ಅವರಿಗೆ. So much of chatter in the name of MS Dhoni. He is the only Bihari who is more popular than me in Tamil Nadu. Dhoni is more popular in Tamil Nadu than Prashant Kishore, but make no mistake, next year when I contribute and I help you win, then I will be taking over Dhoni in popularity. Do you agree or not? Do you? No, not everyone has not answered. If I help TVK win next year, who would be more popular in Tamil Nadu? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.